side AB and BC and median AD of triangle ABC are respectively proportional to, okay, proportional ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು, to side PQ, QR and PM of triangle PQR. Show that triangle ABC is similar to triangle PQR. ಸೊ ಮೊದಲನೇದಾಗಿ ಪ್ರಪೋರ್ಷನ್ ಅಂತ ಹೇಳಿದ್ರೇನು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಇದು ನಿಮ್ಮ ಉತ್ತರ. ಗಿವನ್ ಎ ಬಿ ಮತ್ತೆ ಪಿ ಕ್ಯೂ ಪ್ರಪೋರ್ಷನ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಅವೆರಡು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಇವೆರಡು ರೇಷಿಯೋ ಬಿ ಸಿ ಮತ್ತೆ ಕ್ಯೂ ಆರ್ ಇಸ್ ಈಕ್ವಲ್ ಟು ದ ಮೀಡಿಯನ್ ಎ ಡಿ ಅಂಡ್ ಪಿ ಎಂ. ಎ ಡಿ ಮತ್ತೆ ಪಿ ಎಂ ಈ ಒಂದೇ ರೇಷಿಯೋ ಅಲ್ಲಿ ಇರುತ್ತೆ ಅಂತ ಹೇಳಿ ಅಷ್ಟೇನೇನಿಲ್ಲ. ಬಟ್ ಮತ್ತೊಂದು ಮಿಸ್ ಮಾಡಿದ್ವಿ, ಮೀಡಿಯಂ ಅಂತ ಹೇಳಿದ್ರೆ. ಮೀಡಿಯಂ ಅಂತ ಹೇಳಿದ್ರೆ ಇದು ಎ ಡಿ ಇಸ್ ಅ ಮೀಡಿಯಂ ಅಲ್ಲ ಅಂತ ಹೇಳಿದ್ರೆ ಬಿ ಸಿ ಇಸ್ ಗೆಟಿಂಗ್ ಡಿವೈಡೆಡ್ ಇಂಟು ಟೂ ಈಕ್ವಲ್ ಪಾರ್ಟ್ಸ್. ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ. ಎಂ ಇಸ್ ಅ ಪಿ ಎಂ ಇಸ್ ಅ ಮೀಡಿಯಂ ಅಂತ ಹೇಳಿದ್ರೆ ಪಿ ಎಂ ಇಸ್ ಈಕ್ವಲ್ ಟು ಎಂ ಆರ್ ಅಂತ ಹೇಳಿದ್ರೆ ಈ ಉದ್ದ ಮುಂದೆನೆ ಅಂತ ಹೇಳಿ. ಸೊ ಏನ್ ಬರ್ತಿಲ್ಲಿ, ಆಸ್ ಎ ಡಿ is a medium, BC by 2 is equal to BD and which is equal to DC. As PM is a medium, QM is equal to QR by 2 is equal to QM, which in turn is equal to MR. ಇದನ್ನ ಈಕ್ವೇಶನ್ 1, ಈಕ್ವೇಶನ್ 2 ಮತ್ತೆ ಇದನ್ನ ಈಕ್ವೇಶನ್ 3 ಅಂತ ಬರ್ಕೊಳ್ಳಿ, ಉಪಯೋಗ ಬರುತ್ತೆ ಅಲ್ವಾ. ಇವೆಲ್ಲ ಗಿವನ್, ಹೇಗೆ ಉಪಯೋಗಿಸ್ತೀವಿ ಅದು ಬುದ್ಧಿವಂತಿಕೆ, ಬಟ್ ಬರೆಯೋದು ಕೂಡ ಬುದ್ಧಿವಂತಿಕೆ. ಈ ತರ ಬರ್ಕೊಂತು ಅಂತ ಹೇಳಿದ್ರೆ ಸುಲಭ ಆಗುತ್ತೆ ಕೆಲಸ. ಟು ಪ್ರೂವ್ triangle ABC is similar to triangle PQR ಅಲ್ವಾ. ಇವಾಗ ಪ್ರೂಫ್ ಶುರು ಮಾಡೋಣ. ಸೊ ಮೊದಲನೇದಾಗಿ ಓಕೆ, ನಾವು ಯೋಚನೆ ಮಾಡ್ಬೇಕಲ್ಲ, ಸುಮ್ಮನೆ ಬರ್ದ್ಬಿಟ್ರೆ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಹೇಗೆ ಮಾಡೋದು ಇದನ್ನ, ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಆಲ್ರೆಡಿ ಒಂದು ಎಸ್ ಎಸ್ ಒಂದಿದೆ. ಎ ಸಿ ಇಸ್ ಈಕ್ವಲ್ ಟು ಪಿ ಆರ್ ಸಾರಿ ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಆಲ್ ಆಫ್ ದಿಸ್ ರೇಷಿಯೋ ಅಂತ ಪ್ರೂವ್ ಮಾಡ್ಬೋದು. ಅದಕ್ಕಿಂತ ವಾಸಿ ಅಂತ ಹೇಳಿದ್ರೆ ಆಂಗಲ್ ಕಂಡ್ರೋ. ನಿಮ್ಗೆ ಆದಷ್ಟು ಆಂಗಲ್ಲು ಮಾಡೋದು ನೋಡಿ. ಆಂಗಲ್ ಬಿ ಇಸ್ ಈಕ್ವಲ್ ಆಂಗಲ್ ಕ್ಯೂ ಅಂತ ಪ್ರೂವ್ ಮಾಡಿದ್ರೆ ಕೆಲಸ ಆಗುತ್ತೆ. ಹೇಗೆ ಪ್ರೂವ್ ಮಾಡೋದಾದ್ರೆ, ಇನ್ನೊಂದು ವಿಷಯ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎ ಡಿ ಇಸ್ ಈಕ್ವಲ್ ಟು ಪಿ ಎಂ ಅಂತ ಕೊಟ್ಟಿದ್ದಾರೆ. ಸೊ ಈ ಸೈಡು ಬೈ ಈ ಸೈಡು, ಈ ಸೈಡ್ ಬೈ ಈ ಸೈಡು ಇಸ್ ಈಕ್ವಲ್ ಟು ಈ ಸೈಡ್ ಬೈ ಈ ಸೈಡ್ ಆಯಿತು ಅಂತ ಹೇಳಿದ್ರೆ ಇವೆರಡು ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ಸಿಮಿಲರ್ ಆಗುತ್ತೆ ಅಲ್ವಾ. ಸಿಮಿಲರ್ ಆಯಿತು ಅಂತ ಹೇಳಿದ್ರೆ ಈ ಆ್ಯಂಗಲು ಮತ್ತು ಈ ಆ್ಯಂಗಲ್ ಈಕ್ವಲ್ ಆಗುತ್ತೆ ಅಲ್ವಾ. ಸೊ ಇನ್ ಟ್ರಯಾಂಗಲ್ ಎ ಬಿ ಡಿ ಆ್ಯಂಡ್ ಟ್ರಯಾಂಗಲ್ ಪಿ ಕ್ಯೂ ಎಮ್, ಬಟ್ ಹೇಗೆ ಪ್ರೂವ್ ಮಾಡೋದು ಇವೆರಡು ಸಿಮಿಲರ್ ಅಂತ ಹೇಳಿ? ನಮ್ಗೆ ಆಲ್ರೆಡಿ ಫ್ರಮ್ 1 ಎ ಬಿ ಬೈ ಪಿ ಕ್ಯೂ is equal to AD by PM is equal to BC by QR ಅಂತ ಗೊತ್ತು ಅಲ್ವಾ. ಇವಾಗ ಬರೀ ಬಿ ಡಿ ಬೈ ಕ್ಯೂ ಎಮ್ ಹೇಗೆ ಸಿಗುತ್ತೆ ನಮಗೆ? ಸಿಂಪಲ್ಲು, ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಂತ, ಬಿ ಸಿ is equal to 2 times of BD. So from 2 we have BC is equal to 2 times of BD, and from 3 we have QR is equal to 2 times of QR is equal to 2 times of QM. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ರೈಟ್, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಬಿ ಬೈ ಪಿ ಕ್ಯೂ
is equal to AD by PM, which is equal to 2 times of PD by 2 times of QM. 2 cancel ಆಗುತ್ತೆ. Done. Therefore, by SSS similarity, triangle ABD is similar to triangle PQM. Therefore, angle B is equal to angle Q. ಅಷ್ಟೇನೆ corresponding parts of similar triangle ಅಲ್ವಾ. CPTS ಅಂತ ಬರಿಬೇಕು. ಅದು ಮುಂಚೆ ಬರೆಯೋದು ಮರ್ತೋಗಿತ್ತು ನನಗೆ, ಬಟ್ ಇದನ್ನು ಬರಿಬೇಕು CPTS ಅಂತ ಹೇಳಿ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿ ಬರ್ಕೊಂಡು ಹೋಗ್ಬೇಕು. ಇದೆಲ್ಲ ಮಾಡಾದ್ಮೇಲೆ ಮಿಸ್ ಮಾಡಿದ್ದೀನಿ ಅಲ್ಲೆಲ್ಲ, ಅದು ಮರಿಬೇಡ ಹುಡುಗರ. ಮುಂಚೆ ಇದರಲ್ಲೆಲ್ಲ ಈ ಥರ ಬರ್ದಾದ್ಮೇಲೆ ಈ ಥರ ಒಂದು ಕನ್ಕ್ಲೂಷನ್ ಇತ್ತು ಅಂತ ಹೇಳಿದ್ರೆ CPTS ಅಂತ ಬರಿಬೇಕು, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿ. ಮಿಸ್ ಆಗಿದೆ ನಂದು. ಓಕೆ, ಸೊ ಇವೆರಡು ಆ್ಯಂಗಲ್ ಈಕ್ವಲ್ ಆಗಿದೆ. AB by BC is equal to AB by PQ is equal to BC by QR ಅಂತಾನು ಗೊತ್ತಿದೆ, ಹಾಗಾಗಿ by SAS. ಸೊ ಇವಾಗ ಇನ್ ಟ್ರಯಾಂಗಲ್ ABC and triangle PQR, ಇದು ನಮ್ಮ ಈಕ್ವೇಶನ್ 4 ಅಂತ ಕರ್ಕೊಳ್ಳೋಣ. From 4 and 1 by SAS, ಸಾರಿ ಹೌದು SAS similarity criteria, triangle ABC is similar to triangle PQR, hence proved. ಅಷ್ಟೇನೆ ಅಲ್ವಾ. ಸೊ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.